ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಗೊಂಬೆ ಲೋಕ. ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ ಆಗಿದ್ರಿಂದ ಏನಾದರೂ ನಾನ್ ವೆಜ್ ಮಾಡೋಣ ಅಂತ ಸಂತು ಬೆಳಗಿನ ಚಿಕನ್ ತಗೊಂಡ್ ಬಂದ್ರು. ನೋಡಿ ಅವರೇ ರೆಡಿ ಮಾಡ್ತಾ ಇದ್ದಾರೆ ಚಿಕನ್ ಗ್ರೇವಿ ಮಾಡೋಣ ಅಂತ. ಆ ಈರುಳ್ಳಿ ಕಟ್ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಕಣ್ಣು ಉರಿತಾ ಇದ್ದಾವೆ ಅಂದ್ರೆ ಅವ್ರಿಗೆ. ಆ ಈರುಳ್ಳಿ ಯಾಕೋ ತುಂಬಾ ಸ್ವಲ್ಪ ಖಾರ ಇತ್ತು, ಹಾಗಾಗಿ ಜಾಸ್ತಿ ಕಣ್ಣು ಉರಿತಾ ಇತ್ತು. ನನಗಂತೂ ಅವ್ರ ಕಷ್ಟ ನೋಡಕ್ ಆಗ್ತಾ ಇಲ್ಲ. ನಾನು ಮಸಾಲೆಗೆಲ್ಲ ರೆಡಿ ಮಾಡ್ಕೊಡ್ತಾ ಇದ್ದೆ. ಅವ್ರು ಈರುಳ್ಳಿ ಟೊಮೊಟೊ ಅದೆಲ್ಲ ಕಟ್ ಮಾಡಿ ಇಟ್ಕೊಂಡ್ರು. ಸಂತುಗೆ ಬ್ಯಾಚುಲರ್ ಇದ್ದಾಗ ರೂಮಲ್ಲಿ ಅಡಿಗೆ ಮಾಡ್ಕೊಂಡೆಲ್ಲ ರೂಢಿ ಇದೆ. ಹಾಗಾಗಿ ಅಡಿಗೆನ ತುಂಬಾ ಚೆನ್ನಾಗಿ ಮಾಡ್ತಾರೆ ಅವರು. ನನ್ಗಂತೂ ಅವ್ರು ಮಾಡಿದ ಅಡಿಗೆ ತುಂಬಾನೇ ಇಷ್ಟ ಆಗುತ್ತೆ. ಗ್ರೀನ್ ಚಿಕನ್ ಮಸಾಲಾ ಮಾಡಕ್ಕೆ ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಪುದೀನ, ಹಾಗೆ ಸ್ವಲ್ಪ ಚಕ್ಕೆ, ಲವಂಗ, ಹಾಗೆ ಸ್ವಲ್ಪ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊಂಡು ಮಿಕ್ಸಿ ಮಾಡ್ಕೋಬೇಕು. ನಾನಿವತ್ತು ಯಾವಾಗ್ಲೂ ನಾನೇ ಮಾಡ್ತೀನಲ್ವಾ, ಬೇಜಾರಾಗಿದೆ ನಾನೇ ಮಾಡಿದ ಅಡಿಗೆ ತಿಂದು ತಿಂದು ನೀನ್ ಮಾಡಿ ಇವತ್ತು ಅಂತ ಹೇಳ್ದೆ. ಅವ್ರು ಅದಕ್ಕೆ ಸರಿ ಆಯ್ತು ಬಿಡಮ್ಮ ನಾನೇ ಮಾಡ್ತೀನಿ ಇವತ್ತು ಅಂತ ಮಾಡ್ತಾ ಇದ್ರು. ಸಂತು ಹೇಗಪ್ಪ ಅಂದ್ರೆ ಅವ್ರು ಅಡಿಗೆ ಮಾಡ್ತಾ ಇದ್ರು ಕೂಡ ನಾನು ಜೊತೆಲಿ ನಿಂತ್ಕೋಬೇಕು ಅವ್ರಿಗೆ. ಒಬ್ರೇ ಮಾಡು ಅಂತಂದ್ರೆ ಇಲ್ಲ ಇಲ್ಲ ನೀನು ಬಾ ಇಲ್ಲಿ ಅಂತ ಕರೀತಾರೆ. ನೀನು ಏನ್ ಕೆಲಸ ಮಾಡಿದ್ರ ಅದಕ್ಕೆ ಬಂದಿರೋ ನಾನು ಹಚ್ಚಿದ ನಾನೇನು ಬಂದಿರೋ ನೀವು ಇಷ್ಟು ಖಾರ ಆಯ್ತು ಇದು. ನನಗೆ ಗೊತ್ತಾ ನಮ್ಮ ಸ್ಟೈಲ್ ಹೆಂಗಿದಂತ ಆಮೇಲೆ ಗೊತ್ತಿಲ್ಲ. ಅಡಿಗೆ ಮನೇಲಿ ಎಕ್ಸಿಸ್ಟರ್ ಫ್ಯಾನ್ ಆನ್ ಮಾಡ್ಬಿಟ್ಟಿದೀವ, ಅದೇ ಸೌಂಡ್ ಜಾಸ್ತಿ ಕೇಳಿಸ್ತಾ ಇದೆ. ನಾವ್ ಮಾತಾಡೋದು ಅಷ್ಟೊಂದು ಕೇಳಿಸ್ತಾ ಇಲ್ಲ, ಬರೀ ಅದು ಫ್ಯಾನ್ ಸೌಂಡ್ ಜಾಸ್ತಿ ಕೇಳಿಸ್ತಾ ಇತ್ತು. ನಾವು ಬ್ಲಾಗ್ ಎಲ್ಲ ಮುಗ್ದ ಮೇಲೆ ವಿಡಿಯೋ ನೋಡ್ಬೇಕಾದ್ರೆ ಗೊತ್ತಾಯ್ತು ಎಕ್ಸಿಸ್ಟರ್ ಫ್ಯಾನ್ ಆನ್ ಮಾಡ್ಬಿಟ್ಟಿದೀವಲ್ಲ, ಬರೀ ಅದೇ ಸೌಂಡ್ ಕೇಳಿಸ್ತಾ ಇದೆ ಅಂತ. ಇನ್ನೇನು ಬ್ಲಾಗ್ ಕೂಡ ಮಾಡ್ಬಿಟ್ಟಿದೀವಿ ಆಲ್ರೆಡಿ, ಅದು ಗಮನಕ್ಕೆ ಬಂದಿಲ್ಲ. ಏನ್ ಮಾಡ್ತೀನಿ ಅಂತ ನೋಡ್ತಾ ಇದ್ದೀನಿ. ನೋಡಿ ಬರೀ ಸಂತು ಇಂತ ತರ್ಲೆನೆ ಮಾಡ್ತಾ ಇರ್ತಾರೆ. ನಾನೇನೋ ಸ್ವಲ್ಪ ನೋಡ್ತಾ ಇದ್ದೆ ಹೇಗ್ ಒಗ್ಗರಣೆ ಆಗ್ತಾ ಇದಾರೆ ಅಂತ, ಅದಕ್ಕೆ ಎಷ್ಟೊಂದ್ ರೇಗಿಸ್ತಾ ಇದಾರೆ ಅಂತ. ಸಂತು ಅಂತೂ ಯಾವಾಗ್ಲೂ ಹೀಗೇನೆ, ಒಟ್ನಲ್ಲಿ ನನ್ ರೇಗಿಸ್ಕೊಂಡೇ ಇರ್ತಾರೆ ಯಾವಾಗ್ಲೂನು. ಸಂಡೇ ಬೇರೆ ಅಲ್ವಾ, ಇವತ್ತು ಫ್ರೀ ಇರ್ತಾರೆ ಅಂತ ಆರಾಮಾಗಿ ಮಾತಾಡ್ಕೊಂಡು ನಾವು ಅಡಿಗೆ ಕೆಲಸ ಮುಗಿಸ್ತಾ ಇದ್ವಿ. ಏನ್ ಗೊತ್ತಾ, ವೀಕ್ಲಿ ಒಂದ್ಸರಿ ಆದ್ರೂ ಇಬ್ರು ಸೇರ್ಕೊಂಡು ಅಡಿಗೆ ಮಾಡಿದ್ರೆ ಆ ಬಾಂಡಿಂಗ್ ಚೆನ್ನಾಗಿರುತ್ತೆ. ಮಾತಾಡ್ತಾ ಅಡಿಗೆ ಮಾಡ್ತಾ ಇದ್ರೆ ಆ ಬಾಂಡಿಂಗ್ ಬೆಳೆಯುತ್ತೆ. ಹಾಗೆ ನಾನು ಸುಮ್ನೆ ಕೂತಿದ್ನಲ್ಲ, ಮಾವಿನ ಹಣ್ಣು ಇತ್ತು, ಅದಕ್ಕೆ ಮಾವಿನ ಹಣ್ಣು ತೊಳ್ಕೊಡು, ಅದ್ ತಿನ್ಕೊಂಡ್ ಕೂತ್ಕೋತೀನಿ, ನೀನ್ ಅಡ್ಗೆ ಮಾಡು ಅಂತ ಇದ್ದೆ. ಏನ್ ಗೊತ್ತಾ, ಒಂದೇ ತಟ್ಟೆಲಿ ಊಟ ಮಾಡೋದ್ರಿಂದ ನಮಗ್ ಅವ್ರಿಗೆ ನಾವು ತಿನ್ಸೋದ್ರಿಂದ ಇಬ್ಬರ ಮಧ್ಯೆ ಬಾಂಡಿಂಗ್ ತುಂಬಾ ಚೆನ್ನಾಗಿ ಬಿಲ್ಡ್ ಆಗುತ್ತೆ. ಅಟ್ಲೀಸ್ಟ್ ವೀಕ್ಲಿ ಒಂದ್ಸರನಾದ್ರೂ ಒಬ್ರಿಗೊಬ್ರು ತಿನ್ಸ್ಬೇಕು. ಗಂಡ ಅಡಿಗೆ ಮಾತ್ರ ಸಕ್ಕತ್ತಾಗಿ ಮಾಡ್ತಾನೆ. ಅಂತೂ ನಾನು ಇವತ್ತಿನವರೆಗೂ ಒಂದೇ ತಟ್ಟೆಲೆ ಊಟ ಮಾಡೋದು, ಒಂದು ದಿನಾನು ನಾವು ಬೇರೆ ತಟ್ಟೆಯಲ್ಲಿ ಊಟ ಮಾಡೋದಿಲ್ಲ. ನನ್ಗೆ ಅವ್ರಿಗೆ ನಾನು ತಿನ್ನಿಸ್ತಾ ಇರ್ತೀವಿ ಯಾವಾಗ್ಲೂನು. ನಮ್ಗೆ ಬೇರೆ ಬೇರೆ ತಟ್ಟೆಯಲ್ಲಿ ತಿಂದ್ರೆ ಅದೇನೋ ಊಟ ಮಾಡಿದೀವಿ ಅಂತ ಅನ್ಸೋದೇ ಇಲ್ಲ, ಹೊಟ್ಟೆನೆ ತುಂಬಲ್ಲ. ಅದಕ್ಕೆ ನಾವು ಯಾವಾಗ್ಲೂ ಒಂದೇ ತಟ್ಟೆಲ್ಲೇ ಊಟ ಮಾಡೋದು. ನಾವು ಪರಿಚಯ ಆಗಿ 9 years ಆಗೋಯ್ತು. ಮೊದಲನೇ ದಿನದ ಪ್ರೀತಿ ಹೇಗಿತ್ತು, ಇವತ್ತಿನವರೆಗೂ ಆ ಪ್ರೀತಿ ಕಡಿಮೆ ಆಗಿಲ್ಲ ನಮ್ಮಿಬ್ರು ಮಧ್ಯೆ. ನಾವು ಹಾಗೆ ಇದೀವಿ. ಗ್ರೇವಿ ರೆಡಿ ಆಗಿದೆ, ಚಿಕನ್ ಕಬಾಬ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಇವತ್ತು ನಾನು ರೆಡಿಮೇಡ್ ಮಸಾಲಾ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 1 ಪ್ಯಾಕೆಟ್ ಚಿಕನ್ ಕಬಾಬ್ ಪೌಡರ್ನ ಹಾಕಿದ್ದೀನಿ, ಹಾಗೆ ಸ್ವಲ್ಪ ಅಕ್ಕಿ ಹಿಟ್ಟು, ಮತ್ತೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕೊಂಡು, ಹಾಗೆ 1 ಮೊಟ್ಟೆನ ಒಡೆದ್ಬಿಟ್ಟು ಹಾಕೋತಾ ಇದ್ದೀನಿ.
ನಾನು ಯಾವಾಗಲೂ ಕಬಾಬಿಗೆ ಮನೆಯಲ್ಲೇ ಮಾಡ್ಕೋತಾ ಇದ್ದೆ ಮಸಾಲಾನೆಲ್ಲ. ಇವತ್ತು ರೆಡಿಮೇಡ್ ಯೂಸ್ ಮಾಡಿದ್ದೀನಿ. ಹಾಗೆ ಸ್ವಲ್ಪ ಮೊಸರು ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ತೊಳೆದು ಎತ್ತಿಟ್ಕೊಂಡಂತಹ ಚಿಕನ್ನ ಸೇರಿಸ್ಕೊತಾ ಇದ್ದೀನಿ. ಚಿಕನ್ನ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮ್ಯಾರಿನೇಟ್ ಮಾಡಬೇಕು. ಇದನ್ನ ಮ್ಯಾರಿನೇಟ್ ಮಾಡಿ ಫ್ರಿಡ್ಜ್ ಅಲ್ಲಿ ಒಂದು ಹಾಫ್ ಆನ್ ಅವರ್ ಇಲ್ಲ 1 ಅವರ್ ಇಟ್ಟರೆ ಚೆನ್ನಾಗಿರುತ್ತೆ. ನಾನು ಇಲ್ಲ ಹಾಗೇನೂ ಇಡ್ಬೋದು. ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಇಟ್ಟರೆ ಅದು ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಚಿಕನ್ನು. ಹಾಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಅಡುಗೆ ಕೆಲಸ ಎಲ್ಲ ಮುಗೀತು. ಗೊಂಬೆಗೆ ಇವತ್ತು 9 ಮಂತ್ಸ್ದು ಫೋಟೋ ಶೂಟ್ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೆ. ಸಂತು ಇಲ್ಲಿ ನೇಗಿಲು ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದಾರೆ. ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ನೀವು? ಡ್ರಾಯಿಂಗ್ ಚೆನ್ನಾಗಿ ಬಿಡಿಸ್ತೀಯಾ? ಯಾವಾಗಲೂ ಇನ್ನೇ ಮಾಡ್ಬೇಕು ತಾನೆ. ಸೈನ್ಸ್ ಸ್ಟೂಡೆಂಟ್ ಆಗ್ಬಿಟ್ಟು ನೀ ಮಾಡೋದು ಬಿಟ್ಟು ಸೈನ್ಸ್ ಸ್ಟೂಡೆಂಟ್ಗೆ ಡ್ರಾಯಿಂಗ್ ಬಿಡಿಸಿ 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 ಅಭ್ಯಾಸ ಇರ್ತದೆ ತಾನೆ. ಅದ್ರ ಮಗಳ ಕೇಳಕ್ಕಾಗೋದು. ಅದಕ್ಕೆ ಕತ್ತಿರ್ಬೇಕು, ಅವೆಲ್ಲ ಬೇಕು. ಈಗ ಆಡ್ಬೇಕು. ನಾನು ಕರ್ಕೊಂಡು ಕೂತ್ರೆ ಬಂತು ಓನದದು ಜಗಳ ನಿಂದು. ಗೊಂಬಿ ಏನ್ ಮಾಡ್ತಾ ಇದ್ದಿ? ಬಳಪ ಕೈಯಲ್ಲಿ ಎಲ್ಲಿ ನೋಡಲಿ ನೀ ಮುದ್ದಡ ಬಾಡಲ್ಲ. ಇಸ್ಕ 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 ಬಾಯ್ ಹಿಡ್ಕಂತಾಳ ಅವಳು. ಹುಡುಗಂತಲಪ್ಪ ಮಗನೇ. ನೋಡಿ ಅಕ್ಕ ಆಡು. ಯಾಕಂದ್ರೆ ಇಷ್ಟು ಓದ್ ನನ್ನ ಮಗ ಬಿಟ್ಟಿ ನೀನು? ಅಯ್ಯೋ ನನ್ನ ಮಗನಿಗೆ ಯಾಕೋ ಇಷ್ಟು ಓದ್ನ ಕೊಡ್ತೀನಿ ನೀನು. ತಾಳ ತಾಳ ಇದು ಇನ್ನು ಅಭಿ ಪಿಕ್ಚರ್ ಅಭಿ ಹಾಕಿ ಬಾಮ್ಮ. ಇವಾಗಂತೂ ಗೊಂಬೆ ನುಡಿಯೋದೇ ಒಂದು ದೊಡ್ಡ ಕೆಲಸ ಆಗೋಗಿದೆ. ಆಕ್ಚುಲಿ ಹೆಂಗ್ ಗೊತ್ತಾ, ನಾನು ಈ ಫೋಟೋ ಶೂಟ್ಗೆ ಬೇರೆ ತರ ಪ್ಲಾನ್ ಮಾಡಿದ್ವಿ. ಅದು ಯಾಕೋ ಆಗ್ಲಿಲ್ಲ. ಹಾಗಾಗಿ ಗ್ರೀನ್ ಕಲರ್ ಮ್ಯಾಟ್ ಹಾಕ್ಬಿಟ್ಟು ಮಾಡೋಣ ಅಂತ. ಚೆನ್ನಾಗಿರುತ್ತೆ ಗ್ರೀನ್ ಕಲರ್ ಮ್ಯಾಟ್ ಹಾಕಿದ್ರೆ. ಅದ್ರ ಮೇಲೆ ಹಸು ಇಟ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೆ. ಇಲ್ಲಿ ಹಸು ಕರ ಇಟ್ಟಿದ್ನಲ್ವಾ, ಸಂತು ಬಂದು ಮೇವಿಡು ಅಲ್ಲಿ ಅಂದ್ರೆ ಹುಲ್ಲಿಡು ತಿನ್ನೋ ತರ ಚೆನ್ನಾಗಿರುತ್ತೆ ಅಂತ ಐಡಿಯಾ ಕೊಟ್ರು. ಹಾಗೆ ಕೆಲವೊಂದು ಗಿಡಗಳನ್ನ ಕೂಡ ಇಟ್ಟಿದ್ದೆ ಚೆನ್ನಾಗಿರುತ್ತೆ ಅಂತ. ಹಾಗೆ ಇಲ್ಲಿ ಇನ್ನೊಂದು ತಟ್ಟೆಯಲ್ಲಿ ಈರುಳ್ಳಿ, ಟೊಮೊಟೊ ಹಾಗೆ ಸೌತೆಕಾಯಿನ ಇಟ್ಟಿದ್ದೆ. ಹಾಗೆ ಮತ್ತೆ ರೈತರ ಅಂದ್ಮೇಲೆ ಕಾಳುಗಳನ್ನ, ರಾಗಿನ ಎಲ್ಲ ಬೆಳಿತಾ ಇರ್ತಾರೆ ಅಲ್ವಾ. ಹಾಗಾಗಿ ಒಂದ್ 3 ತಟ್ಟೆಯಲ್ಲಿ, ಒಂದ್ ತಟ್ಟೆಯಲ್ಲಿ ರಾಗಿ, ಒಂದ್ ತಟ್ಟೆಯಲ್ಲಿ ಬೇಳೆ, ಹಾಗೆ ಒಂದ್ ತಟ್ಟೆಯಲ್ಲಿ ಹುರುಳಿ ಕಾಳು ಎಲ್ಲ ಹಾಕ್ಬಿಟ್ಟು ಇಟ್ಟಿದ್ದೆ. ನಾನು ಅದೇ ಪ್ಲೇಟಲ್ಲಿ ಹಾಕ್ಬಿಟ್ಟು ರಾಶಿ ತರ ಮಾಡ್ತಾ ಇದ್ದೆ. ರಾಶಿ ತರ ಕಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ರಾಗಿನ, ಬೇಳೆನ ಹಾಗೆ ಹುರುಳಿ ಕಾಳನ್ನೆಲ್ಲ ರಾಶಿ ತರ ಮಾಡ್ತಾ ಇದ್ದೆ. ಫೋಟೋ ಶೂಟ್ಗೆ ಅಂತಾನೆ ಕೆಲವೊಂದು ಐಟಮ್ಸ್ಗಳನ್ನೆಲ್ಲ ತರಿಸಿದ್ದೆ ಅಲ್ವಾ. ಹಾಗೆ ಎತ್ತಿನ ಬಂಡಿ ಕೂಡ ತರಿಸಿದ್ದೆ. ಅದನ್ನ ಕೂಡ ಇಟ್ಬಿಟ್ಟು ರೆಡಿ ಮಾಡಿದೆ. ನಾನು ರಾಗಿನೆಲ್ಲ ಕೆಳಗಡೆ ಹಾಕ್ಬಿಟ್ಟು ರಾಶಿ ತರ ದೊಡ್ಡದಾಗಿ ಮಾಡೋಣ ಅಂತ ಅನ್ಕೊಂಡೆ. ಅದು ರಾಗಿನ ತೊಳೆದಾಕಿತ್ತು ಅಮ್ಮ. ಅದು ಸ್ವಲ್ಪ ತ್ಯಾವ ಇತ್ತು. ಅದೆಲ್ಲ ಮತ್ತೆ ವೈಟ್ ಕಲರ್ ಪಂಜೆಗೆಲ್ಲ ಅಂಟ್ಕೊಂಡ್ರೆ ಅದು ಸ್ವಲ್ಪ ಬೇಗ ಹೋಗಲ್ಲ ಅಂತ ಹೇಳ್ಬಿಟ್ಟು ನಾನು ಪ್ಲೇಟಲ್ಲೇ ಮತ್ತೆ ಹಾಕಿ ಇಟ್ಟೆ. ಹಾಗೆ ಒಂದು ಸ್ಲೈಟ್ ಅಲ್ಲಿ ರೈತ ಅಂತ ಬರ್ದ್ಬಿಟ್ಟು ಅದನ್ನ ಇಟ್ಟಿದ್ದೆ. ಅದ್ರ ಸ್ಲೈಟ್ ಅಲ್ಲಿ ಬರೆದ್ರೆ ಸ್ವಲ್ಪ ಹೈಲೈಟ್ ಆಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಫೋಟೋ ಶೂಟ್ಗೆಲ್ಲ ಅದ್ರಲ್ಲಿ ಬರ್ದೆ ನಾನು. ನಾವಿನ್ನು ಹಳ್ಳಿ ಮನೆ ತರ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಅದನ್ನ ರೆಡಿ ಮಾಡ್ತಾ ಇದ್ವಿ. ಅದು ಯಾಕೋ ಚೆನ್ನಾಗಿ ಬರ್ಲಿಲ್ಲ ಅಂತ ಅದನ್ನ ತೆಗೆದ್ಬಿಟ್ಟು ಈ ತರ ಸಿಂಪಲ್ ಆಗಿ ರೆಡಿ ಮಾಡ್ಕೊಂಡ್ವಿ. ಗೊಂಬೆನ ರೆಡಿ ಮಾಡ್ತಾ ಇದ್ದೆ. ಆ ಡ್ರೆಸ್ ಜೊತೆಗೇನೆ ಒಂದು ಸ್ಪೆಕ್ಟ್ ಕೂಡ ಬಂದಿತ್ತು. ಅದನ್ನ ಹಾಕಿದ್ವಿ ಗೊಂಬೆಗೆ. ಚೆನ್ನಾಗ್ ಕಾಣಿಸ್ತಾ ಇತ್ತು ಅವಳಿಗೆ. ಅದು ಕ್ಯೂಟ್ ಆಗಿ. ನನ್ನ ಹತ್ರ ರೆಡಿ ಮಾಡಿಸ್ಕೊತಾ ಇಲ್ಲ ಅವಳು. ಅವ್ರ ಅಪ್ಪನ ಹತ್ರ ಹೋಗಿದ್ದಾಳೆ ನೋಡಿ ರೆಡಿ ಮಾಡಿಸ್ಕೊಳಕ್ಕೆ. ಹೆಂಗ ಹೆಂಗಪ್ಪ ತೆಗ್ದದ್ದು? ಅವಳು ಆ ಸ್ಪೆಕ್ ನ ತೆಗದ್ಲಲ್ಲ, ಆ ಸ್ಟೈಲ್ ಬಿಡ್ಬಿಟ್ಟು ಸಂತಿಗೆ ಫುಲ್ ಖುಷಿ ಆಗ್ಬಿಟ್ಟಿದೆ. ನೋಡು ಸ್ಪೆಕ್ ನ ಎಷ್ಟು ಸ್ಟೈಲ್ ಆಗಿ ತೆಗಿತಾಳೆ ಅಂತ ಹೇಳ್ತಾ ಇದ್ಲು. ಮಕ್ಳು ಏನೇ ಮಾಡಿದ್ರು ಚಂದ.
ನಾವು ಗ್ರೀನ್ ಕಲರ್ ಶಾಲ್ ಬರುತ್ತಲ್ವಾ ರೈತರದ್ದು ಆ ತರದ್ದು ನೋಡಿದ್ವಿ ಇಲ್ಲೆಲ್ಲೂ ಸಿಗ್ಲಿಲ್ಲ ಆ ತರದ್ ಸಂತು ಎಲ್ಲ ನೋಡ್ಕೊಂಡ್ ಬಂದ್ರು ಸಿಗ್ಲಿಲ್ಲ ಅಂತ ನಾವು ಕೇಸರಿ ಕಲರ್ ಟವಲ್ನೇ ಕಟ್ಟಿದ್ರೆ ಆಯ್ತು ಇನ್ನು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಚೂಸ್ ಮಾಡ್ಕೊಂಡ್ವಿ ಹಾಗೆ ಅವಳಿಗೆ ಅದರಲ್ಲಿ ಡ್ರೆಸ್ ಜೊತೆಗೆ ಒಂದು ಬ್ರಾಸ್ಲೆಟ್ ಕೂಡ ಬಂದಿತ್ತು ಅದನ್ನ ಹಾಕ್ತಾ ಇದ್ದೆ ನಮ್ಮಮ್ಮ ಹೇಳ್ತಾ ಇದ್ರು ರೈತರು ಇಷ್ಟೆಲ್ಲ ಬಂಗಾರ ಹಾಕೋತಾರ ಅಂತ ನಾವ್ ಹೇಳ್ತಾ ಇದ್ವಿ ಯಾಕೆ ರೈತರೆಲ್ಲ ಹಾಕೋಬಾರ್ದಾ ಅವ್ರು ರಿಚ್ ಆಗಿರ್ಬಾರ್ದಾ ಅಂತ ರೈತರು ಕಷ್ಟಪಟ್ಟು ಬೆಳೆ ಬೆಳೆದ್ರೇನೆ ಅಲ್ವಾ ನಾವು ಹೊಟ್ಟೆ ತುಂಬಾ ಊಟ ಮಾಡಕ್ ಆಗೋದು ಇವಾಗ ನೋಡಿ ಮತ್ತೆ ಎಲ್ರು ಜಾಬ್ಗಳನ್ನ ಬಿಟ್ಟು ಕೃಷಿ ಕಡೆಯತ್ತ ಒಲವು ಮಾಡ್ತಾ ಇದ್ದಾರೆ ಕೃಷಿನ ಮತ್ತೆ ಆಯ್ಕೆ ಮಾಡ್ಕೋತಾ ಇದ್ದಾರೆ ನಾವು ಕೂಡ ಅಷ್ಟೇ ಮುಂದೊಂದ್ ದಿನ ಅಗ್ರಿಕಲ್ಚರ್ ಮಾಡ್ಬೇಕು ಅಂತಾನೆ ನಾವು ಅನ್ಕೊಂಡಿದೀವಿ ಗೊಂಬೆಗೆ ಎಲ್ಲ ರೆಡಿ ಮಾಡಿದ್ವಾ ಅವಳಿಗೆ ಇದೇ ಟೈಮಲ್ಲಿ ನಿದ್ದೆ ಬಂದ್ಬಿಟ್ಟಿದೆ ನಾವ್ ಆಗ್ಲಿ ಎಷ್ಟು ಮಲಗಿಸಿದ್ರು ಮಲಗ್ಲಿಲ್ಲ ಅವಳು ಮಧ್ಯಾಹ್ನ ಯಾವಾಗ್ಲೂ ಮಲಗ್ತಾ ಇದ್ಲು ಇವತ್ ಯಾಕೋ ಮಲಗ್ಲಿಲ್ಲ ಎಷ್ಟು ಮಲಗಿಸಿದ್ರು ಇವಾಗೆಲ್ಲ ರೆಡಿ ಆದ್ಮೇಲೆ ಮಲಗಿದಾಳೆ ಅದಕ್ಕೆ ಅವಳು ಮಲಗಿದಾಳೆ ನಾವು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ಬಿಡೋಣ ವಿಡಿಯೋಸ್ ಮಾಡ್ಕೊಳ್ಳೋಣ ಅಂತ ಸಂತು ಮಾಡ್ತಾ ಇದ್ರು ನೋಡಿ ಸಂತು ಆಗ್ಲೇ ವಿಡಿಯೋ ಮಾಡ್ತಾ ಇದ್ರಲ್ಲ ಅದ್ರ ಔಟ್ಪುಟ್ ಈ ತರ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದ್ರೆ ತುಂಬಾನೇ ಇಷ್ಟ ಆಯ್ತು ನನಗಂತೂ ನನ್ಗೆ ಆ ಹಸು ಕರು ಎಷ್ಟು ಮುದ್ದ ಕಾಣಿಸ್ತಾ ಇತ್ತು ಅಂದ್ರೆ ತುಂಬಾನೇ ಇಷ್ಟ ಆಗೋಯ್ತು ನನ್ಗಂತೂ ಗೊಂಬೆ ಕೂಡ ಇವಾಗ ಎದ್ಲು ಇವಾಗ ಫೋಟೋಶೂಟ್ ಸ್ಟಾರ್ಟ್ ಮಾಡ್ಕೋಬೇಕು 1 ಅವರ್ ವೇಟ್ ಮಾಡಿದೀವಿ ಅವಳಿಗೋಸ್ಕರ ನಿದ್ದೆ ಮಾಡ್ತಾ ಇದ್ಲು ಅಂತ ಫೋಟೋಸ್ ಕೂಡ ತುಂಬಾನೇ ಚೆನ್ನಾಗಿ ಬರ್ತಾ ಇತ್ತು ಇವತ್ತು ನನಗಂತೂ ತುಂಬಾನೇ ಇಷ್ಟ ಆಯ್ತು ಬಟ್ ಏನ್ ಗೊತ್ತಾ ಅವಳು ಫೋಟೋ ತೆಗಿಯೋಬೇಕಾದ್ರೆ ಅವಳು ಅದು ಇದು ಎಳಿಯಕ್ ಹೋಗೋದು ಆ ಹಸುನ ತಗೊಳಕ್ ಹೋಗೋದು ಬರೀ ಇದೇ ಮಾಡ್ತಾ ಇದ್ಲು ನಾವ್ ಅವಳನ್ನ ಸಂಭಾಳ್ಸೋದ್ರಲ್ಲಿ ಸಾಕಾಗೋಯ್ತು ನಮ್ಗಂತೂ ಈ ಜನ ಅಲ್ಲಿ ಆ ಚಿಂತನೆ ಓ ಇನ್ನೋಡಿಲಿ ಇಲ್ಲಮ್ಮ ಇಲ್ಲಪ್ಪ ಜಿಲ್ಲ ಶಿಕಿ ನೋಡಿ ಮಕ್ಕಳು ಫೋಟೋ ಶೂಟ್ ಮಾಡ್ಬೇಕು ಅಂದ್ರೆ ಪೇರೆಂಟ್ಸ್ ಎಷ್ಟು ಕಷ್ಟ ಪಟ್ಟಿರ್ತಾರೆ ಅದ್ರ ಹಿಂದೆ ಅಂತ ನಿಜ ಒಂದ್ ಮಗುದ್ ಫೋಟೋ ಶೂಟ್ ಮಾಡ್ಬೇಕಂದ್ರೆ ತುಂಬಾನೇ ಕಷ್ಟ ಇರುತ್ತೆ ಯಾಕಂದ್ರೆ ಅವ್ರನ್ನ ನಗಿಸ್ಬೇಕು ಅಥವಾ ಅಲ್ಲಿ ಏನಾದ್ರು ಇಟ್ಟಿರ್ತೀವಿ ಕಾಳುಗಳನ್ನೆಲ್ಲ ಇಟ್ಟಿರ್ತೀವಿ ಅದನ್ನೆಲ್ಲ ತಿಂದೇ ಇರೋ ತರ ನೋಡ್ಕೋಬೇಕು ಆದ್ರೂನು ಈ ಫೋಟೋ ಶೂಟ್ ಮಾಡೋದ್ರಲ್ಲಿ ಒಂಥರ ಖುಷಿ ಇದೆ ಗೊಂಬೆ ಅಂತೂ ಎಷ್ಟು ಮುದ್ದ ಕಾಣಿಸ್ತಾ ಇದ್ಲು ಅಂದ್ರೆ ನನ್ ದೃಷ್ಟಿನೇ ಆಗೋಗುತ್ತೆ ಅವಳಿಗೆ ಅಷ್ಟು ಮುದ್ದ ಕಾಣಿಸ್ತಾ ಇದ್ಲು ನಾನಂತೂ ಎಷ್ಟು ದಿನಗಳಿಂದ ಅನ್ಕೋತಾ ಇದ್ದೆ ರೈತರ ಟೀಮಲ್ಲಿ ಮಾಡ್ಬೇಕು ಫೋಟೋ ಶೂಟ್ ಅಂತ ಕೊನೆಗೂ ಅದು ಆಯ್ತು ನನಗಂತೂ ತುಂಬಾನೇ ಖುಷಿ ಆಯ್ತು ಫೋಟೋ ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ ವಿಡಿಯೋಸ್ ತುಂಬಾನೇ ಚೆನ್ನಾಗಿ ಬಂದಿದೆ ವಿಡಿಯೋ ಕೊನೆಯಲ್ಲಿ ಕೆಲವೊಂದು ಫೋಟೋಸ್ಗಳನ್ನೆಲ್ಲ ಹಾಕಿರ್ತೀನಿ ನಿಮ್ಗೆ ಯಾವ ಫೋಟೋ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಹಾಗೆ ಗೊಂಬೆ ಹೇಗ್ ಕಾಣ್ತಿದ್ದಾಳೆ ಅಂತಾನು ಕಮೆಂಟ್ ಮಾಡಿ ನಾವು ಗ್ಲಾಸ್ ಕೊಟ್ಟಿದ್ರಲ್ವಾ ಡ್ರೆಸ್ ಜೊತೆಗೆ ಹಾಗೆ ಹಾಕಿ ತೆಗಿಯೋಣ ಅಂತ ಅದನ್ನು ಕೂಡ ಹಾಕಿದ್ವಿ ನನ್ಗಂತೂ ಈ ಸರಿ ಫೋಟೋ ಶೂಟ್ ತುಂಬಾನೇ ಇಷ್ಟ ಆಯ್ತು ಗೊಂಬೆ ಕೂಡ ಈ ಸರಿ ಚೆನ್ನಾಗಿ ಫೋಟೋಸ್ಗಳನ್ನೆಲ್ಲ ತೆಗೆಸ್ಕೊಂಡ್ಲು ಸುಮ್ನೆ ಇದ್ಲು ಚೆನ್ನಾಗಿ ನಗಾಡ್ತಾ ಇದ್ಲು ಚೆನ್ನಾಗಿ ಸ್ಮೈಲ್ ಮಾಡ್ತಾ ಇದ್ಲು ಫೋಟೋಸ್ಗೆಲ್ಲ ವಿಡಿಯೋಸ್ ಎಲ್ಲ ತುಂಬಾ ಚೆನ್ನಾಗಿ ಬಂತು ಈ ಸರಿ ಮಾತ್ರ ನಾವು ಏನ್ ಗೊತ್ತಾ ಫೋಟೋ ಶೂಟ್ ನ ಮಧ್ಯಾಹ್ನ ಮುಗಿಸ್ಬಿಡೋಣ ಅಂತ ಪ್ಲಾನ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದು 4 ಗಂಟೆಗೆಲ್ಲ ರೆಡಿ ಮಾಡ್ಕೊಂಡಿದ್ವಿ ಫೋಟೋ ಶೂಟ್ ಮುಗಿಸ್ಬಿಡೋಣ ಅಂತ ಆದ್ರೆ ಅವಳು ಮಲ್ಗಿದ್ಲು ಬೇಗ ಎದ್ದಳ್ಳೆ ಇಲ್ಲ 1 ಅವರ್ ಮೇಲೇನೆ ಎದ್ಲು ಅವಳು ಹಾಗಾಗಿ ಮತ್ತೆ ಸಂಜೆ ಆಗೋಯ್ತು ಫೋಟೋ ಶೂಟ್ ಅಲ್ಲಿ ಮಾಡೋ ಅಷ್ಟ್ರಲ್ಲಿ ಅವಳಿಗೆ ಡ್ರೆಸ್ ಜೊತೆ ಒಂದ್ ಬ್ರಾಸ್ಲೆಟ್ ಕೊಟ್ಟಿದ್ರಲ್ವಾ ಅದನ್ನ ಹಾಕಿದ್ದೆ ಅದು 2 ಸುತ್ತ ಆಗೋಯ್ತು ಅವಳಿಗೆ ಅಂದ್ರೆ ದೊಡ್ಡದಿತ್ತು ಹಾಗಾಗಿ 2 ಸುತ್ತ ಆಯ್ತು ಬಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಸು ಕರ ಬಂದ್ಬಿಟ್ಟು ಮಣ್ಣಲ್ಲಿ ಮಾಡಿರೋದು ಅದು ಸ್ವಲ್ಪ ಕೆಳಗಡೆ ಬಿದ್ರೆ ಒಡೆದೋಗುತ್ತೆ ಅಂತ ನಮ್ಗೆ ಅವಳು ಬೇರೆ ಅದನ್ನೇ ತಗೋತಾ ಇದ್ದಾಳೆ ನಮಗ್ ನೋಡಿದ್ರೆ ಅದು ಒಡೆದೋಗುತ್ತೇನೋ ಅಂತ ಅನ್ಸ್ತಾ ಇತ್ತು
ನಾವು ಹಾಗೆ ಫೋಟೋ ಶೂಟ್ ಮಾಡ್ತಾ ಡಿಸ್ಕಸ್ ಮಾಡ್ತಾ ಇದ್ವಿ. ನೋಡು ಇವಾಗ ನಾವೆಲ್ಲ ಎಷ್ಟೊಂದು ಹೆಲ್ತಿ ಫುಡ್ಗಳನ್ನ ತಿಂತಾ ಇದ್ದೀವಿ. ನಮ್ಮ ಹೆಲ್ತ್ಗೋಸ್ಕರ ಎಷ್ಟೊಂದು ಹೆಲ್ತಿ ರೆಸಿಪಿಗಳನ್ನ ಮಾಡ್ಕೊಂಡು ತರಕಾರಿ ಆಗ್ಲಿ ಹಣ್ಣುಗಳನ್ನಾಗ್ಲಿ ಡ್ರೈ ಫ್ರೂಟ್ಸ್ಗಳನ್ನಾಗ್ಲಿ ತಿಂತಾ ಇದ್ದೀವಿ. ಬಟ್ ಅವಾಗಿನವರೆಲ್ಲ ಏನು ಅಷ್ಟೊಂದು ಡ್ರೈ ಫ್ರೂಟ್ಸ್ ಆಗ್ಲಿ ಅದೆಲ್ಲ ಏನು ಇರ್ಲಿಲ್ಲ. ಆದ್ರೆ ಫುಡ್ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂದ್ರೆ ಇವಾಗ ನಮ್ಮ ಅಜ್ಜ ಆಗ್ಲಿ ನಮ್ಮ ಅಜ್ಜಿ ಆಗ್ಲಿ ಅಥವಾ ನಮ್ಮ ಅಮ್ಮ ಆಗ್ಲಿ ಅವ್ರು ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ. ಅವರು ಮಾಡೋಷ್ಟು ಕೆಲ್ಸನ ನಾವ್ ಇವಾಗ ಮಾಡಕ್ ಆಗಲ್ಲ ಅಂತ ಎಲ್ಲ ಮಾತಾಡ್ಕೋತಾ ಇದ್ವಿ. ಅದು ನಿಜಾನೇ ಅಲ್ವಾ. ಗೊಂಬೆ ಫೋಟೋಸ್ ಕೂಡ ತುಂಬಾನೇ ಚೆನ್ನಾಗಿ ಬಂತು. ಹಾಗೆ ಅವಳ ಜೊತೆ ನಾವು ಕೂಡ ಕೆಲವೊಂದು ಫೋಟೋಸ್ಗಳನ್ನ ತಗೊಂಡ್ವಿ. ಇದರಲ್ಲಿ ನಿಮಗೆ ಯಾವ ಫೋಟೋ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ಐ ಹೋಪ್ ಈ ಬ್ಲಾಗ್ ನಿಮಗೆ ಎಲ್ರಿಗೂ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.